ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಪಿ ಎಸ್ ಸಿ ಫ್ಯಾಮಿಲಿ ಲಾಗ್ಸ್. ಇವತ್ತು ಸಂಡೇ ಸ್ಪೆಷಲ್ ಏನಂದರೆ ನಮ್ಮನೇಲಿ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀವಿ. ಅದು ನನ್ನ ಮಗಳಿಗೆ ತುಂಬ ತುಂಬ ಇಷ್ಟ. ಅದು ಅವ್ರ ಅಪ್ಪನ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ನಮ್ಮ ಹಸ್ಬೆಂಡು ಮಾಡ್ತಿದ್ದಾರೆ. ನೋಡಿ ಗಾಯ್ಸ್, ಇವೇ ಫಿಶ್ಶು. ಇದು ನಾವು ಇವಾಗ ತಂದಿದ್ದೀವಿ. ನಮ್ಮ ಮನೇಲಿ ಜನ ಜಾಸ್ತಿ, ಅದರಿಂದ ನಾವು 2 kg ಇವಾಗ ಜಿಲೇಬಿ ಫಿಶ್ ತಂದಿದ್ದೀವಿ. ಈಗ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು ತೋರಿಸ್ತೀನಿ ಬನ್ನಿ. ಫಸ್ಟು 1 ಸ್ಪೂನು ಉಪ್ಪು, ನಂತರ ಇವಾಗ ಇದಕ್ಕೆ ಅರ್ಧ ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ಜಾಸ್ತಿ ಆಗ್ತದೆ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ನಂತರ ಇದಕ್ಕೆ 1 ಸ್ಪೂನು ಗರಂ ಮಸಾಲ ಪೌಡ್ರ್ ತಗೊಂಡಿದ್ದೀನಿ ನಾನೀಗ. 1 ಸ್ಪೂನ್ ಗರಂ ಮಸಾಲ ಪೌಡರ್. ಆಮೇಲೆ ಇದಕ್ಕೆ ನೆಕ್ಸ್ಟು ಪೆಪ್ಪರ್ ತೊಗೊಂಡಿದ್ದೀನಿ. ಪೆಪ್ಪರ್ ಅರ್ಧ ಸ್ಪೂನು. ನಂತರ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೋಡಿ 1 ಸ್ಪೂನು ಧನಿಯಾ ಪುಡಿ. 1 ಸ್ಪೂನು ನಿಮಗೆ ರುಚಿಗೆ ಇನ್ನೂ ಹೆಚ್ಚಾಗಿ ಬೇಕಾದ್ರೆ ಹಾಕೋಬೋದು. ನಂತರ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಹಸಿಟ್ಟು, ಅಂದರೆ ಅಕ್ಕಿ ಹಿಟ್ಟು. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ನಂತರ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕಾರ್ನ್ಫ್ಲೋರು. ನಿಮಗೆ 1 ಸ್ಪೂನ್ ನಾನು ಹಾಕ್ತಾಯಿದ್ದೀನಿ. ಈಗ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೂ ಹಾಕೋಬೋದು. ನಾನು ಸದ್ಯಕ್ಕೆ ಈಗ 1 ಸ್ಪೂನ್ ಹಾಕಿದ್ದೀನಿ. ಅಲ್ಲ, ಸ್ವಲ್ಪ ಹಾಗೆ ಚೆಲ್ಲಿದೆ. ಅದ್ರ ಜೊತೆಗೆ ಈಗ ಅರ್ಧ ನಿಂಬೆಹಣ್ಣು ನಾನು ಕ್ಲೀನಾಗಿ ಬೀಜ ಎಲ್ಲ ತೆಗೆದು ಇಡ್ತಾಯಿದ್ದೀನಿ. ಬೇಕಾದರೆ ಹುಣಸೆಹಣ್ಣು ನೆನೆಹಾಕ್ಬಿಟ್ಟು ಹುಣಸೆಹಣ್ಣು ಹಾಕ್ಬೋದು. ಬಟ್ ನಾನು ಹುಣಸೆಹಣ್ಣು ಬೇಡ, ಸ್ಕಿಪ್ ಮಾಡಿದ್ದೀನಿ. ನಿಂಬೆಹಣ್ಣು ಹಾಕಿದ್ದೀನಿ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಈಗ ಅರ್ಧ ಸ್ಪೂನು ನಿಂಬೆಹಣ್ಣು ಹಿಂಡಿದ್ದೀನಿ. ನೆಕ್ಸ್ಟು ಇದನ್ನು ಎಲ್ಲ ವಸ್ತು ನಾನೀಗ ನೋಡಿ ಇದಕ್ಕೆ 1 ಸ್ಪೂನು ಖಾರದ ಪುಡಿ. ನಿಮಗೆ ಖಾರ ಸ್ಪೈಸಿ ತಿಂತೀರಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಈಗ ಇದೆಲ್ಲ ಮಸಾಲೆನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಈ ಥರ ಎಲ್ಲ ಮಸಾಲೆನೂ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಬರಬೇಕೆಲ್ಲ. ನಂತರ ನೀವು ಬೇಕಾದ್ರೆ ಇದಕ್ಕೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈ ಥರ ಎಲ್ಲ ಉಪ್ಪು, ಖಾರ ಪುಡಿ, ನಿಂಬೆ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈಗ ಇದಕ್ಕೆ ನಾನು ಒಂದು 3 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ 3 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇವಾಗ ಎಣ್ಣೆ ಹಾಕಿದ್ದೀನಿ. ಈಗ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ತೀನಿ ನೋಡಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನೀವು ಒಂದೇ ಸತಿ ಜಾಸ್ತಿ ಹಾಕ್ಕೊಂಡ್ರೆ ತೆಳ್ಳಗಾಗುತ್ತೆ. ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕಷ್ಟು, ಅದು ಚೆನ್ನಾಗಿ ಹದ ಬರೋವರೆಗೂ, ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ತೆಳ್ಳಗೂ ಆಗಬಾರ್ದು. ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿ. ಈಗ ಫೈನಲಿ ಈ ಥರ ಆಗಿದೆ ನೋಡಿ. ನಮ್ಮ ಮಸಾಲೆ ರೆಡಿ ಆಯಿತು. ಈಗ ಒಂದೊಂದೇ ಫಿಶ್ ಎತ್ಕೊಂಡು ನಾವು ಅದಕ್ಕೆ ಮಸಾಲೆನ ಅಪ್ಲೈ ಮಾಡ್ತಾ ಹೋಗೋಣ. ಈಗ ನೀಟಾಗಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಫಿಶ್ಶು ನೋಡಿ. ಈ ಥರ ನೀಟಾಗಿ ಮೇಲೆ ಮತ್ತು ಈ ಸೈಡು ಎಲ್ಲ ನೀಟಾಗಿ ಈ ಥರ ಮ್ಯಾರಿನೇಟ್, ಅಂದರೆ ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕು ಮಸಾಲೆನ. ಆಮೇಲೆ ಇನ್ಸೈಡು ಕೂಡ ಅಪ್ಲೈ ಮಾಡಬೇಕು, ಏಕೆಂದರೆ ಒಳಗಡೆ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಬರುತ್ತೆ. ಈಗ ಒಂದೊಂದೇ ಮಸಾಲೆ ಎಲ್ಲ ಒಂದೊಂದೇ ಫಿಶಿಗೆ ಮಸಾಲೆ ಅಪ್ಲೈ ಮಾಡಿ ಈ ಥರ ನೀಟಾಗಿ ಒಂದು 30 ಸೈಡಿಗೆ ಇಡ್ತಾಯಿದ್ದೀನಿ ನೋಡಿ. ಈ ಥರ ಅಪ್ಲೈ ಮಾಡಬೇಕು. ಫೈನಲಿ ನಮ್ಮದು
ಮಸಾಲೆ ಎಲ್ಲ ಫಿಶ್ಶಿಗೆ ಹಾಕಾಯಿತು ನೋಡಿ. ಎಲ್ಲ ಮಸಾಲೆ ರೆಡಿ ಮಾಡಿ ಇದನ್ನು ಒಂದು ಹಾಫ್ ಆನ್ ಅವರು ನೀವು ಫ್ರಿಜ್ಜಲ್ಲಾರ ಇಡ್ಬೋದು ಮ್ಯಾರಿನೇಟ್ ಆಗೋಕ್ಕೆ. ಇಲ್ಲ ನೀವು ಫ್ರಿಜ್ಜಿಲ್ಲ ಅಂದರೆ ಹಂಗೆ ಓಪನ್ ಪ್ಲೇಸಲ್ಲಿ ಇಡ್ಬೋದು. ಹಾಫ್ ಆನ್ ಅವರ್ ಚೆನ್ನಾಗಿ ನೆಂದ್ಕೊಳ್ಳಿ, ಮಸಾಲೆ ಎಲ್ಲ ಚೆನ್ನಾಗಿ ಇಳ್ಕೊಳ್ಳಿ. ನಂತರ ಮುಂದೆ ಏನು ಪ್ರೊಸೆಸ್ ಮಾಡಬೇಕು ತೋರಿಸ್ತೀನಿ ನೋಡಿ. ಇವಾಗ ಒಂದು ತವಾ ತಗೊಂಡಿದ್ದೀನಿ. ಅದ್ರ ಮೇಲೆ ಇವಾಗ ನಾನು ತವಾ ಹೀಟಾಗಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಆಯಿಲ್ ಹಾಕಬೇಕು ನೋಡಿ. ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಕಾಯೋವರೆಗೂ ಬಿಡಬೇಕು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದರೆ ಫಿಶ್ಶು ಅಲ್ಲಿ ತವಾಗೆ ಅಂಟ್ಕೊಳ್ಳಲ್ಲ. ಏಕೆಂದರೆ ನಾವು ಮ್ಯಾರಿನೇಟ್ ಮಾಡಿದ್ದೀವಲ್ಲ ಮಸಾಲೆ, ಕಾಯ್ದಲ್ಲೇ ನಾವು ಮುಂಚೆನೇ ಇಕ್ಬಿಟ್ರೆ ಆ ಮಸಾಲೆ ಎಲ್ಲ ಅದಕ್ಕೆ ಕಚ್ಕೊಬಿಡುತ್ತೆ. ಚೆನ್ನಾಗಿ ಹಂಚು ಕಾಯಬೇಕು ಮತ್ತು ಆಯಲ್ಲು ಅಷ್ಟೇ ಚೆನ್ನಾಗಿ ಕಾಯಬೇಕು. ಲೈಟಾಗಿ ಹೊಗೆ ಬರೋ ಥರ ಆಗುತ್ತಲ್ಲ, ಆವಾಗ ನಾವು ಫಿಶ್ ಅದ್ರ ಮೇಲೆ ಹಾಕಬೇಕು. ಆವಾಗ ಮಸಾಲೆ ಬಿಡಲ್ಲ, ಹಾಗೇ ಕಚ್ಕೊಳುತ್ತೆ. ಈಗ ಎಣ್ಣೆ ಕಾದಿದೆ. ಈಗ ಹಾಕ್ತಾಯಿದ್ದೀನಿ ನೋಡಿ. ಒಂದು ಫಿಶ್ ಹಾಕ್ತೆ. ಇದು ಇನ್ನೊಂದು ಫಿಶ್ಶು. ನಮ್ಮದು ತವಾ ಸ್ಮಾಲ್ ಸೈಜ್ ಇರೋದ್ರಿಂದ ನಾನು ಎರಡೆರಡೇ ಫಿಶ್ ಮಾಡ್ತಾ ಹೋಗ್ತೀನಿ ನೋಡಿ. ಈ ಥರ ಮಾಡಬೇಕು. ಅವಾಗವಾಗ ನಿಮಗೆ ಬೇಕು ಅಂದರೆ ಆಯಲ್ ಅಪ್ಲೈ ಮಾಡ್ತಾ ಹೋಗಬೇಕು. ಬೇಡ ಅಲ್ಲಿರೋದೇ ಆಯಲ್, ನೀವು ಜಾಸ್ತಿ ಆಯಲ್ ತಿನ್ನಲ್ಲ, ಅವಾಯ್ಡ್ ಮಾಡ್ತೀರಂದರೆ ಸಾಕು, ಅಷ್ಟೇ ಆಯಲ್ಲು. ಕೆಲವರು ಆಯಲ್ ಜಾಸ್ತಿ ಇರ್ತಾರೆ ತಿನ್ನೋಂಥರ, ಅವ್ರು ಅಪ್ಲೈ ಮಾಡ್ಬೋದು, ಅವ್ರ ಚಾಯ್ಸ್ ನೋಡಿ. ಈ ಥರ ಮಾಡ್ತಾಯಿದ್ದೀವಿ ಈಗ ನೋಡಿ. ಈ ಥರ ಬೇಯ್ತಾ ಇದೆ ಈಗ ಫಿಶ್ಶು. ಈಗ ಒಂದು ಸೈಡ್ ಆಗಿದೆ. ಈಗ ಇನ್ನೊಂದು ಸೈಡ್ ನಾವು ಉಲ್ಟಾ ಮಾಡ್ತಾಯಿದ್ದೀವಿ ನೋಡಿ. ಹಂಚು ಕಾದಿರೋದ್ರಿಂದ ಒಂದು ಚೂರು ಮಸಾಲೆ ಹಂಚಿಗೆ ಅಂಟ್ಕೊಂಡಿಲ್ಲ, ತವಾಗೆ ಕ್ಲೀನಾಗೆ ಫಿಶ್ಶಿಗೆ ಎಲ್ಲ ಇದಾಗಿದೆ. ಸ್ವಲ್ಪನೂ ಮಸಾಲೆ ಬಿಟ್ಟಿಲ್ಲ. ಈ ಥರ ಮಾಡಬೇಕು ನೋಡಿ. ಅದು ಒಳಗಡೆ ಬೇರೆ ಮಸಾಲೆ ಹಾಕಿದ್ದೀವಲ್ಲ, ಅದರಿಂದ ಸ್ವಲ್ಪ ಮೇಲೆ ಪ್ರೆಸ್ ಮಾಡ್ತಾ ಇರಬೇಕು. ಹಾಗೆ ಬಿಟ್ಟರೆ ಅದು ಒಳಗಡೆದು ಬೇಯಲ್ಲ. ಅದರಿಂದ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡಿದ್ರೆ ಎರಡು ಕಡೆ ಬೇಯ್ತಾ ಇದೆ ಈಗ ಫಿಶ್ಶು. ತವಾ ಫ್ರೈ, ಅಂಜಲ್ ತವಾ ಫ್ರೈ ರೆಡಿ ಆಗ್ತಾ ಇದೆ. ಸಾರಿ, ಅಂಜಲಲ್ಲ, ಜಿಲೇಬಿ ಸರಿ ನೋಡಿ. ಈಗ ಮೇಲೆ ನಾನು ಪೆಪ್ಪರ್ ಪೌಡರ್ ಅಪ್ಲೈ ಮಾಡ್ತಾಯಿದ್ದೀನಿ. ಪೆಪ್ಪರ್ ಯಾಕೆಂದರೆ ಅಂಜಲ್ ಅಂತ ಯಾಕೆ ಹೇಳಿದ್ರೆ, ನಾವು ಜಾಸ್ತಿ ನನ್ನ ಮಗಳಿಗೆ ಅಂಜಲ್ಲೇ ತಿನ್ನಿಸೋದು. ಬಟ್ ಈ ಸತಿ ಅಂಜಲ್ ಸಿಗಲಿಲ್ಲ, ಅದರಿಂದ ನಾನು ಜಿಲೇಬಿ ಫಿಶ್ ತಂದಿದ್ದೀನಿ. ನೋಡಿ, ಈ ಥರ ಪೆಪ್ಪರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಶೀತ ಕೆಮ್ಮು ಆ ಥರ ಏನಿದ್ರೆ ಸ್ವಲ್ಪ ಹೋಗುತ್ತೆ ಅಂತ ನಾವು ಪೆಪ್ಪರ್ ಹಾಕ್ತೀವಿ. ಫಿಶ್ಶಿಗೆ ಪೆಪ್ಪರ್ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಬೇರೆ ಮೊದಲೇ ಚಳಿಗಾಲ, ಅದರಿಂದ ಪೆಪ್ಪರ್ ತಿಂದರೆ ಇನ್ನೂ ಒಳ್ಳೆಯದು. ನೋಡಿ, ಫೈನಲಿ ನಮ್ಮ ತವಾ ಫ್ರೈ ಈ ಥರ ರೆಡಿ ಆಗಿದೆ. ಫಿಶ್ ತವಾ ಫ್ರೈ ರೆಡಿ. ಇದಕ್ಕೀಗ ನಾವು ಸ್ವಲ್ಪ ಕರಿಬೇವು ಎಲೆ ಹಾಕ್ತಾಯಿದ್ದೀನಿ. ಏಕೆಂದರೆ ಅದು ಆ ಫ್ಲೇವರೇ ಒಂಥರ ಘಮ 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 ಅನ್ನುತ್ತೆ. ಅದು ಕರಿಬೇವು ಹಾಕಿದ್ರೆ ಆ ಟೇಸ್ಟೇ ಬೇರೆ ನೋಡಿ. ಕರಿಬೇವು ಹಾಕಿದ್ದೀನಿ. ಈಗ ಇನ್ನೊಂದು 1 ನಿಮಿಷ 2 ನಿಮಿಷ ಅಷ್ಟೇ ಈ ಥರ ಮಾಡ್ಕೊಂಡು ಬೇಯಿಸಬೇಕು ನೋಡಿ. ಹೇಗಿದೆ ನಮ್ಮ ಕುಕ್ಕಿಂಗ್ ವಿಡಿಯೋ ಲಾಸ್ಟಿಗೆ ನೋಡಿ, ಹೇಳಿ ನಮಗೆ. ಓಕೆ, ಫೈನಲಿ ನಮ್ಮದು ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಜಿಲೇಬಿ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಇವಾಗ ಇದನ್ನು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸರ್ವ್ ಮಾಡಬೇಕು. ಮಾಡ್ತೀನಿ ಇವಾಗ, ನೋಡೋಣ ಅವ್ರು ತಿಂದ್ಬಿಟ್ಟು ಏನು ಹೇಳ್ತಾರೆ, ಹೇಗಿದೆ ನಮ್ಮ ಕೈ ರುಚಿ ಹೇಗಿದೆ ಅಂತ ಹೇಳ್ತಾರೆ. ಫಸ್ಟು ನಾನು ಇದನ್ನು ನನ್ನ ತಮ್ಮ ಮತ್ತು ನನ್ನ ಮಗಳು ಮತ್ತು ನನ್ನ ಬಾಮೈದ 3 ಜನಕ್ಕೆ ಕೊಡ್ತಿದ್ದೀನಿ. ಅವರು ತಿಂದ್ಬಿಟ್ಟು ಏನು ಹೇಳ್ತಾರೆ ನೋಡೋಣ ಬನ್ನಿ. ಫೈನಲಿ ಫಿಶ್ ತವಾ ಫ್ರೈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಹೇಗಿತ್ತು ಫಿಶ್ ತವಾ ಫ್ರೈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.